ಕೌರಿ ಪಾಸ್ ಸಬ್ಮಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈಗ 8 ಗಂಟೆಗೆ ಹೇಳಿದರು, 8 ಗಂಟೆಗೆ ಕರೆಕ್ಟಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಟೋಟಲ್ ಇವತ್ತು 20 ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನು. ಈಗ ಹೋಗಿ ರೀಚ್ ಆಗೋಕ್ಕೆ 10 ಕಿಲೋಮೀಟರ್ಸ್ ಆಗುತ್ತೆ, ಮತ್ತು ರಿಟರ್ನ್ 10 ಕಿಲೋಮೀಟರ್ಸ್. ಟೋಟಲ್ ಡಿಸ್ಟೆನ್ಸ್ 20 ಕಿಲೋಮೀಟರ್ಸ್. ಟೋಟಲ್ 20 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಬೇಕು ನಾವು. ಕೋಲ್ಡ್ ತುಂಬ ಇದೆ, ಮಾತಾಡೋಕ್ಕಾಗ್ತಾಯಿಲ್ಲ. ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲಿ ನಾವು ಕೌರಿ ಪಾಸ್ ಸಬ್ಮಿಟ್ ಮಾಡಿರಬೇಕು. ಮತ್ತು ಅಲ್ಲೊಂದು ಹಾಫ್ ಆ್ಯನ್ ಅವರ್ ಅಷ್ಟೇ ನಮಗೆ ಫೋಟೋ ಗಿಟೋ ತೊಗೊಳ್ಳೋಕ್ಕೆ, ವಿಡಿಯೋ ಶೂಟ್ ಮಾಡೋಕ್ಕೆ ಹಾಫ್ ಆ್ಯನ್ ಅವರ್ ಪರ್ಮಿಷನ್ ಕೊಡ್ತಾರೆ. ಅಷ್ಟರಲ್ಲಿ ನಾವು ಎಲ್ಲ ಫೋಟೋ ವಿಡಿಯೋ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಏಕೆಂದರೆ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿರುತ್ತೆ, ಅದರಿಂದ ಜಾಸ್ತಿ ಟೈಮು ಇರೋಕ್ಕೆ ಬಿಡೋಲ್ಲ. ಅಂತೂ ಇಂತೂ ಇವತ್ತು ಸಬ್ಮಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸಬ್ಮಿಟ್ಗೆ, ಕೌರಿ ಫಸ್ಟ್ ಸಬ್ಮಿಟ್ಗೆ. ಓಕೆ, ಒಂದೇ ಸಿಗ್ತೀನಿ. ಟಾಟಾ, ಬೈ ಬೈ, ಸಿ ಯು. ಮಾತಾಡೋಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿ, ಎವ್ರಿ ಡಿಫಿಕಲ್ಟ್ ಸ್ಟೆಪ್ಸ್ನಲ್ಲೂ ಎಂತೆಂಥ ವ್ಯೂ ಇರುತ್ತೆ ಅಂತ. ವರ್ತ್ ಇಟ್ ಅಷ್ಟೇ. ಎವ್ರಿ ಡಿಫಿಕಲ್ಟ್ ಸ್ಟೆಪ್ಸ್ ವರ್ತ್ ಇಟ್. ಎಂಥ ವ್ಯೂ ಇದೆ ನೋಡಿ, ಫುಲ್ಲು. ವಾವ್, ಅಲ್ಟಿಮೇಟ್. ಕೂಳೆಲ್ಲ. ಹಾಂ, ಇಲ್ಲಂತೂ ಫುಲ್ಲು ಸ್ನೋ ಬಿದ್ದು ಒಳಗಡೆ ಕಾಲೆಲ್ಲ ಫುಲ್ ಒಳಗಡೆ ಹೋಗ್ತಾಯಿದೆ. ನಮ್ಮ ರಸ್ತೆ ಎಷ್ಟೇ ಕಷ್ಟ ಇದ್ದರೂ ಲಾಸ್ಟಲ್ಲಿ ಒಂದು ಒಳ್ಳೆ ವ್ಯೂ ಇರುತ್ತೆ ಅನ್ನೋದಕ್ಕಿದೆ ಸಾಕ್ಷಿ. ಎಷ್ಟು ಅಡ್ವೆಂಚರಸ್ ಆಗಿದೆ ನೋಡಿ, ಫುಲ್ ಅಡ್ವೆಂಚರಸ್ ಆಗಿದೆ. ಥ್ರಿಲ್ಲಿಂಗ್, ಅಲ್ಟಿಮೇಟ್, ಕೂಳೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ, ಜೈ ಕನ್ನಡ. ಜೈ ಶ್ರೀರಾಮ್. ಒಳ್ಳೆ ವ್ಯೂ ನೋಡಿ, ಕೂಲ. ಬಾಯೆಲ್ಲ ಒಣಗ್ತಾ ಇರುತ್ತೆ, ಆವಾಗ ನೀರು ಕುಡಿತಾ ಇರಬೇಕು. ಬಾಡಿ ಡಿಹೈಡ್ರೇಷನ್ ಆಗೋಕ್ಕೆ ಬಿಡಬಾರ್ದು. ಮತ್ತು ಪ್ರೋಟೀನ್ ಬಾರ್ಸು, ಡ್ರೈ ಫ್ರೂಟ್ಸು ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡಿರಬೇಕು. ಹೋಗ್ತಾ ಹೋಗ್ತಾ ತಿಂತಾ ಇರಬೇಕು ಅಷ್ಟೇ. ಮಸ್ತ್. ವಾವ್,
ಎಲ್ಲ ನೋಡಿ ಇವತ್ತು ವೆದರ್ ಫುಲ್ ಕ್ಲಿಯರ್ ಆಗಿ ಎಲ್ಲ ಮೌಂಟೇನ್ಸು ಕಾಣಿಸ್ತಾ ಇದೆ. ಫೋಟೋ ತೆಗಿ. ಎಷ್ಟು ಐಸ್ ಇದೆ ಬಾಯ್ ಆರಾಮ್ಸೆ. ಯು ಆರ್ ಇನ್ ಕ್ಯಾಮರಾ ನಾವು. ಇಲ್ಲಿ ನೋಡಿ. ಓ ಯಾವಡ ಗುರು. इधर पूरा डीप है, देख के आना. उधर पैर मत रखना, पूरा नीचे जाएगी. ಗುರು ಫುಲ್ ಮಂಡಿಯಿಂದ ಮೇಲೆ ಹೋಗ್ತು ಐಸು, ಅಷ್ಟು ಐಸು. ಇಲ್ಲಿ ನೋಡಿ ಎಷ್ಟು ಡಿಫಿಕಲ್ಟ್ ಆಗಿದೆ ಅಂತ ಟ್ರೆಕ್ಕಿಂಗು. ಆ ಕಡೆ ಫುಲ್ಲು ಸ್ಲೋಪ್ ಇದೆ, ಸ್ವಲ್ಪ ಮಿಸ್ ಆಯಿತು ಅಂದ್ರೂ ಕೆಳಗಡೆ ಉಳ್ಕೊಂಡು ಹೋಗಿರೋದೇನೆ ನಾವುಗಳು. ಅಷ್ಟು ಡಿಫಿಕಲ್ಟ್ ಇದೆ ಇಲ್ಲಿ, ಹುಷಾರಾಗಿ ಹೋಗಬೇಕು. ಗಾಳಿನೂ ಬೀಸ್ತಾ ಇರುತ್ತೆ ಫೋರ್ಸಲ್ಲಿ, ಬಟ್ ನಮ್ಮ ಟ್ರೆಕ್ಕಿಂಗ್ ಪೋಲ್ ಇದೆಯಲ್ಲ ಅದೇ ನಮಗೆ ಗ್ರಿಪ್ಪು. ನೋಡಿದ್ರು ಇಲ್ಲಿ ಫುಲ್ ಡೀಪು. ಒಂಚೂರು ಸ್ಲಿಪ್ ಆಯಿತು ಅಂದ್ರೂ ಹೋಗಿರ್ತೀವಿ ಕೆಳಗಡೆ. ಇದು ಥ್ರಿಲ್ಲಿಂಗ್ ಅಂದರೆ. ಅವ್ರು ನಮ್ಮ ಗೈಡು ಮುಂದೆ ಹೋಗ್ತಾ ಇರೋದು. ಇದು ಆ್ಯಕ್ಚುಲ್ ಗೌರಿ ಪಾಸ್ ಟ್ರೆಕ್ಕಿಂಗ್, ವಿಂಟರ್ ಟ್ರೆಕ್ಕಿಂಗ್ ಅಂದರೆ ಇದು ಬರಬೇಕು ಇನ್ನು ಜೋಶು. ಓಹೋ ಸ್ವಲ್ಪ ಡಿಫಿಕಲ್ಟ್ ಇದೆ ಇಲ್ಲಿ, ಸ್ಲಿಪ್ ಕೂಡ ಆಗುತ್ತೆ, ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಅಲ್ಲಿ ನೋಡಿ ಅವ್ರು ಫುಲ್ ಅವ್ರ ಮಂಡಿನೇ ಒಳಗಡೆ ಹೋಯ್ತು. ಅಷ್ಟು ಒಂದೊಂದು ಕಡೆ ಅಷ್ಟು ಐಸಿದೆ, ಒಂದು ಕಡೆ ಇರಲ್ಲ. ಎಲ್ಲೆಷ್ಟು ಡೀಪ್ ಇದೆ ಅಂತ ಹೇಳೋಕ್ಕಾಗಲ್ಲ. ಓ ನೋಡಿ ಇಲ್ಲಿ. ಕರಿಯಾ ಸುಸ್ತಾಗ್ತಾ ಇಲ್ವೇನೋ ನಿನಗೆ? ಹೆಂಗೆ ಗೊತ್ತದವನೇ ನೋಡಿ ಅವನು. ಅಯ್ಯೋ ಓಲೆ ಒಳಗಡೆ ಹೋಗ್ತಾ ಇದ್ದಾನೆ. ಇಲ್ಲಿ ಇಷ್ಟು ಡೀಪ್ ಇದೆ ಒಂದೊಂದು ಕಡೆ. ಅದಕ್ಕೆ ಅವ್ರು ಎಲ್ಲಿ ಹೋಗಿದ್ರೆ ಅಲ್ಲೇ ಹೋಗ್ಬೇಕು. चार्ज खत्म होने वाला है मेरा.
ಕರಿಯಾ, ಲೋ ಕರಿಯಾ, ಏನೋ ಕರಿಯಾ, ನೀನು ಬರ್ತಾ ಇದೆಯೇನೋ? ಹಾಂ, ನೋಡಿ ಮಲ್ಕೊಬಿಟ್ಟ ಕರಿಯ ಸುಸ್ತಾಗಿ. ಕರಿಯನ್ ಮಾತಾಡ್ಸೋಣ. ಕರಿಯಾ, ಏನಲ್ಲೋ? ಹಾಂ, ಏನೋ? ಇವನು ಕರಿಯ ನಮ್ಮ ಜೊತೆನೇ ಬರ್ತಾ ಇದ್ದಾನೆ ಹತ್ಕೊಂಡು ಬೆಟ್ಟನ. ಕರಿಯಾ, ಏನೋ ಕರಿಯಾ, ಸುಸ್ತಾಯ್ತೇನೋ? ಬಾಯಾರಿಕೆ ಏನಾದರೂ ಇತ್ತು ಅಂದರೆ ಐಸ್ನೇ ತಿಂತಾನೆ ಬಾಯಾರಿಕೆ ಹೋಗಿಸ್ಕೊಳ್ಳೋಕ್ಕೆ. ಕರಿಯ ಮುದ್ದು ಕರಿಯ. ನೋಡಿ ಇಲ್ಲಿ ಎಷ್ಟು ಸ್ಟೀಪ್ ಇದೆ ಅಂತ. ಏನಾದರೂ ಒಂದು ಚೂರು ಮಿಸ್ ಆಯಿತು ಅಂದರೆ ಬೀಳೋದೆ ಕೆಳಗಡೆಗೆ. ಇಲ್ಲೇ ನಿಂತ್ಬಿಟ್ಟಿದ್ದೀವಿ. ಯಾರ್ದೋ ಒಬ್ರದ್ದು ಕಾಲಿಗೆ ಹಾಕ್ಕೊಂಡಿರೋ ಗೇಟರ್ಸು ಇದು ತಿರ್ಕೊಂಡ್ಬಿಟ್ಟು ಅಂತ ಅದು ಸರಿ ಮಾಡ್ಕೊತಾ ಇದೆ. ಅಲ್ಲಿಂದ ಬಂದಿರೋದು ನಾವು. ಅಲ್ಲಿ ಇಳಿತಾ ಬಂದು ಅಲ್ಲಿಂದ ಒಂದು ರೌಂಡ್ ಹೊಡ್ಕೊಂಡು ಹಿಂಗೆ ಬಂದಿದ್ದೀವಿ. ಗುರು ಸಬ್ಮಿಟ್ ಮಾಡೋಕ್ಕಾಗಲ್ಲಂತೆ. ಗುರು ಸಬ್ಮಿಟಲ್ಲಿ ತುಂಬ ಸ್ನೋಫಾಲ್ ಆಗಿರೋದ್ರಿಂದ ನಮಗೆ ಮುಂದೆ ಹೋಗೋಕ್ಕೆ ಬಿಡ್ತಾಯಿಲ್ಲ, ಮತ್ತು ತುಂಬ ಡಿಫಿಕಲ್ಟ್ ಇದೆ ಪಾತ್ ಎಲ್ಲ. ಅದರಿಂದ ಇದೇ ಲಾಸ್ಟ್ ಪಾಯಿಂಟು. ನಾವು ಇದು ಚಂಡೀದಾರ್ ಪಾಸ್ ಅಂತ, ಇಲ್ಲೇ ಲಾಸ್ಟ್ ಅಂತೆ. ಬಟ್ ಇಲ್ಲಿಂದ ಎಲ್ಲ ಪೀಕ್ಗಳು ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಈಗ ತೋರಿಸ್ತಾರಂತೆ ಯಾವ್ದ್ಯಾವುದು ಏನೇನು ಪೀಕ್ಸ್ ಅಂತ. ಅಷ್ಟೇ ಗುರು, ಬೇಜಾರಾಗಿ ಹೋಗ್ತಾ ಇದೆ. जहाँ पे नीचे क्लाउड है, ऊपर माउंटेन दिख रहा है, ठीक है, वो नंदा गुंगटी है, ठीक है। पीछे एक रिज दिख रहा है हल्का, जहाँ क्लाउड उड़ रहा है इस साइड को, पीछे एक रिज है, ठीक है, वो है त्रिशूल, ठीक है। जिसपे ये क्लाउड है, काफी ज्यादा माउंटेन नहीं दिख रहा अभी, ठीक है, वो है आपका रोंटी सैडल, ठीक है। अभी ये वाला सामने वाला वैली, ठीक है, वी आकार की घाटी भी है, और ये छोटा सा छोटे छोटे पहाड़ है। ये हुआ आपका बुग्याल कोटी, ठीक है। सामने देखो फ्रंट में, ठीक है, एक रिज जा रही पीछे की तरफ, और वो छोटा सा पिक दिख रहा है, उसके ऊपर क्लाउड उड़ रहे हैं, वो अपना नंदा देवी है। अच्छा, वही नंदा देवी क्या? पीछे एक शार्प वन दिख रहा है, हाँ, वो शार्प वन दिख रहा है ना, एक पीछे की तरफ, ठीक है, वो अपना ऋषिकोट है। ऋषिकोट, ठीक है। अभी ऋषिकोट के फ्रंट में एक छोटा सा देखो, ऊपर एक हम्प जैसा ट्रायंगल जैसा बन रहा है, ये सामने वाला पिक, ठीक है, तो वो है हनुमान, ठीक है, हाँ। और ये सामने है द्रोणागिरी, ठीक है, जो बड़ा सा दिख रहा है, ठीक है। द्रोणागिरी की इस साइड को देखो, पीछे दिख रहा है एक स्नो वाला ऐसा, पूरा स्नो है इस पे, और द्रोणागिरी की साइड को है पीछे की, तो वो है आपका कुंती बनार, ठीक है। उसके बाद वेस्ट त्रिशूली, ठीक है। उसके बाद सामने एक काफी बड़ा पीक है, उड़ जैसा रहा, फ्लाई जैसा खड़ा, उस पर 3 रिज है, एक हमारी तरफ को है, 2 इधर, वो है आपका गरुड़, ठीक है। गरुड़ के बाद लंपक 2 और लंपक 1 वो सामने दिख रहे हैं, ठीक है, इस माउंटेन के पीछे, ठीक है ना। इधर देखो आप इस साइड को, सामने है हाथी घोड़ा वाला है, उसको उस साइड में है गोरी या घोड़ा, ठीक है ना। अभी फिलहाल इतना। ಜೈ ಕರ್ನಾಟಕ, ಜೈ ಕನ್ನಡ, ಜೈ ಭುವನೇಶ್ವರಿ. ಹೂ